ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ನಿಮ್ಮ ಪೂರ್ಣಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ಸೊ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹಾಗೆ ಸಂಡೇ ಆಗಿರೋದ್ರಿಂದ ನಾನು ನನ್ನ ಫ್ರೆಂಡ್ ಹಂಗೆ ಒಂದು ರೌಂಡ್ ಬೆಳಗ್ಗೆಯಿಂದ ಮನೆ ಒಳಗೆ ಕೂತು ಕೂತು ಬೇಜಾರಾಗಿತ್ತು, ಚಳಿ ಬೇರೆ ಇತ್ತು. ಹಾಗೆ ಒಂದು ರೌಂಡ್ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಹಂಗೆ ಮುಂದೆ ಹೋಗ್ತಾ ಅಲ್ಲಿ ಗ್ರೌಂಡಲ್ಲಿ ಎಲ್ಲ ಕ್ರಿಕೆಟ್ ಆಡ್ತಾಯಿದ್ರು. ಸಂಜೆ ಒಂದು 5:30 ಆಗಿರೋದ್ರಿಂದ ಸೂರ್ಯ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ. ಅಲ್ಲಿಂದ ನಾನು ನನ್ನ ಫ್ರೆಂಡ್ ಇಬ್ಬರು ಪಾನಿಪುರಿ ನೋಡಿದ್ವಿ, ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ. ಸೊ ಚೆನ್ನಾಗಿತ್ತು, ಇಲ್ಲಿ ಪಾನಿಪುರಿ ಚೆನ್ನಾಗೇ ಮಾಡ್ತಾರೆ, ಸಖತ್ ಟೇಸ್ಟಿಯಾಗಿತ್ತು. ನಾನು ನನ್ನ ಫ್ರೆಂಡ್ ಇಬ್ಬರು ಪಾನಿಪುರಿ ತಿನ್ಕೊಂಡು ಒಂದರಲ್ಲೇ ಶೇರ್ ಮಾಡ್ಕೊಂಡ್ವಿ. ಏಕೆಂದರೆ 2 ತೊಗೊಂಡ್ರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಒಂದರಲ್ಲೇ ಶೇರ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ನಮ್ಮ ಇನ್ನೊಂದು ಕಡೆಯಲ್ಲಿ ಟೀ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಸಖತ್ತಾಗಿದೆ, ಬಾಯ್ಲರ್ ಟೀ ಅಂತ ಹೇಳಿ. ಅಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ಟೀ ಕುಡಿತಾ ಇದ್ದರೆ ಇನ್ನೂ ಸ್ವಲ್ಪ ಕುಡಿಯೋಣ ಅನ್ನೋಷ್ಟು ಚೆನ್ನಾಗಿರುತ್ತೆ, ಸಖತ್ತಾಗಿ ಮಾಡ್ತಾರೆ. ಪಾನಿಪುರಿ ತಿಂದ್ಕೊಂಡು ಅಲ್ಲಿಂದ ಟೀ ಕುಡಿಯೋಕ್ಕೆ ಹೋದ್ವಿ. ಟೀ ಮಾಡ್ತಾ ಇದ್ದಾರೆ ಪ್ರಿಪೇರ್. ನೋಡಿ ಯಾವ ಥರ ಬಾಯ್ಲರ್ ಟೀ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಗಾಜಿನ ಗ್ಲಾಸಲ್ಲಿ ಟೀ ಕುಡಿಯೋದೇ ಒಂಥರ ಚೆನ್ನಾಗಿರುತ್ತೆ ಗಾಯ್ಸ್, ಸಖತ್ತಾಗಿತ್ತು. ಟೀ ಕುಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಮುಂದೆ ಹಂಗೆ ಇನ್ನೊಂದು ಸ್ವಲ್ಪ ದೂರ ವಾಕ್ ಮಾಡ್ಕೊಂಬರೋಣ ಅಂತ ಹೇಳಿ ಪಾರ್ಕ್ ಹತ್ರ ಹೋದ್ವಿ. ಸೊ ಪಾರ್ಕ್ ಅಲ್ಲೂ ಕೂಡ ಕ್ಲೋಸ್ ಆಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ, ಬಟ್ ಆದರೆ ಕ್ಲೋಸ್ ಮಾಡಿದ್ದಾರೆ, ಬಿಡ್ತಾ ಇಲ್ಲ. ಅದೇ ಹುಡುಗನ ಹತ್ರ ಕೇಳ್ತಾ ಇದ್ವಿ, ಏನು ಕ್ಲೋಸ್ ಮಾಡಿದ್ದೀರಾ, ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಮಾಡಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲಿಂದ ಅಕ್ಕ ಮನೆಗೆ ಹೋದ್ವಿ. ಅಕ್ಕ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಸಂಡೇ ಸ್ಪೆಷಲ್ ಪ್ರೋಗ್ರಾಮ್ಗಳು ಬರ್ತಾ ಇದ್ವಿ, ಹಾಗೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟಿ ವಿ ನೋಡಿಕೊಂಡು ಅಕ್ಕ ಮನೇಲಿ ಇನ್ನೂ ಒಂದು ಸಲ ಟೀ ಕುಡ್ಕೊಂಡು ಪಾಪು ಜೊತೆ ಆಟ ಆಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಇದೊಂದು ಅಡ್ವರ್ಟೈಸು ರಿಪೀಟಾಗಿ ಬರ್ತಾನೆ ಇತ್ತು. ಇದನ್ನು ಸ್ವಲ್ಪ ನೋಡಿಕೊಂಡು ಕಾಮಿಡಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಳ್ತಾ ಸೊ ಊಟ ರೆಡಿಯಾಗಿತ್ತು. ಊಟ ಮಾಡ್ಕೊಂಡು ನಾವು ಹಾಗೆ ಇದು ಮಾರ್ನಿಂಗ್ ಹಂಗೆ ಅಂಗಡಿಗೆ ಹೋಗ್ತಾ ಇವ್ರು ಸಿಕ್ಕಿದ್ರು. ಇವ್ರನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು, ಅವರು ಹಂಗೆ ಬಿಸಿಲಲ್ಲಿ ತುಂಬ ಹೊತ್ತು ಅಲ್ಲಿದ್ದರು, ನೆರಳಿಗೆ ಬಂದಿದ್ದರು, ಹಂಗೆ ಮಾತಾಡಿಸ್ಕೊಂಡು ಇದಾಗಿತ್ತು ಇವತ್ತಿನ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು.